ಬೇಗ ಅಲ್ಲ ನಾವು ಒಟ್ಟ ಸರ್ಕಾರಗಳು ಇವತ್ತು ಕನ್ನಡ ನಾಡಿನಲ್ಲೇ ನಮ್ಮ ಕರ್ನಾಟಕದಲ್ಲೇ ಕನ್ನಡ ಭಾಷೆ ಅನಾಥ ಪರಿಸ್ಥಿತಿಯಲ್ಲಿದೆ. ಇದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ನಮ್ಮ ಕನ್ನಡಿಗರೇ. ಅಂದರೆ ಕನ್ನಡಿಗರ ಔದಾರ್ಯ ಅನ್ನೋದು ಏನಿದೆಯೋ, ಈ ಔದಾರ್ಯತೆ ನಮಗೆ ಇವತ್ತು ಕಂಟಕವಾಗಿ ಕಾಡ್ತಾ ಇದೆ. ನೋಡಿ, ಇವತ್ತು ನಮ್ಮನ್ನು ಆಳ್ತಕ್ಕಂಥವ್ರು, ನಮ್ಮನ್ನು ಆಳ್ತಕ್ಕಂತಹ ರಾಜಕಾರಣಿಗಳು, ಪ್ರಭುಗಳು, ಅದು ಯಾವುದೇ ಪಕ್ಷ ಇರಲಿ, ಇಲ್ಲಿವರೆಗೆ ನಮ್ಮನ್ನು ಆಳ್ಕ ಬಂದಿರತಕ್ಕಂಥವ್ರೆಲ್ಲರೂ ಕೂಡ ಕನ್ನಡಕ್ಕೆ ದ್ರೋಹ ಬಗೆದಿದ್ದಾರೆ. ಬದ್ಧತೆ ಇಲ್ಲ. ಯಾವುದೇ ವಿಚಾರದಲ್ಲೂ ಕೂಡ ಕನ್ನಡಕ್ಕೆ ಬದ್ಧತೆಯನ್ನು ಯಾರೂ ಕೂಡ ತೋರ್ತಾ ಇಲ್ಲ. ಹಾಗಾಗಿ ಇವತ್ತು ವಿಧಾನಸೌಧದಲ್ಲಿ ಕನ್ನಡದ ಬಗ್ಗೆ ದನಿ ಎತ್ತಕ್ಕಂತಹ ಒಂದೇ ಒಂದು ಪ್ರಾಣಿ ಕೂಡ ಇಲ್ಲ. ಮನುಷ್ಯರಿರಲಿ, ಶಾಸಕರಿರಲಿ, ವಿಧಾನಸೌಧದಲ್ಲಿ ಕನ್ನಡದ ಬಗ್ಗೆ ದನಿ ಎತ್ತಕ್ಕಂಥವ್ರ ಯಾರೂ ಇಲ್ಲ. ಎಲ್ಲ ದನಿಗಳನ್ನು, ಕನ್ನಡದ ದನಿಗಳನ್ನು ಅಡಗಿಸಿರ್ತಕ್ಕಂಥವ್ರು ನಮ್ಮ ರಾಜಕಾರಣಿಗಳು. ಇವತ್ತು ರಾಜಕಾರಣಿಗಳು ಬದ್ಧತೆಯನ್ನು ತೋರೋದಿಲ್ಲ. ತಮ್ಮ ಸ್ವಾರ್ಥಕ್ಕೋಸ್ಕರ ಕನ್ನಡವನ್ನು, ಕನ್ನಡ ಭಾಷೆಯನ್ನು, ಕನ್ನಡಿಗರನ್ನು ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ನೋಡಿ, ಇವತ್ತು ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಪುರುಷೋತ್ತಮ ಬೆಳಿಮಲೆ ಅಂತೇಳಿ ಪ್ರೊಫೆಸರು, ಅವ್ರನ್ನ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಅವರು ಇಲ್ಲಿ ತನಕ ಎಲ್ಲಿದ್ದರು, ಕನ್ನಡದ ಬಗ್ಗೆ ಏನು ಹೋರಾಟ ಮಾಡಿದ್ದಾರೆ, ಕನ್ನಡದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ. ಅವರು ಕನ್ನಡದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿರ್ತಕ್ಕಂಥ ಇವತ್ತು ಬೀದಿನಲ್ಲಿದ್ದಾರೆ. ಇವರೆಲ್ಲರೂ ಹೈಟೆಕ್ ಆಗಿ ನಮ್ಮ ಪುರುಷೋತ್ತಮ ಬೆಳಿಮಲೆ ಇರ್ಬೋದು, ಇವತ್ತು ಯಾರು ಕನ್ನಡದ ಹೆಸರಿನಲ್ಲಿ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೋ ಅವರನ್ನು JNU ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರು. ಅವ್ರನ್ನ ತಗೊಬಂದು ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ? ಬರ್ತಾರೆ, ಒಂದು ಮೀಟಿಂಗ್ ಮಾಡ್ತಾರೆ, ಕಾಫಿ ಟೀ ಕುಡ್ಕೊತಾರೆ, ಮನಗೋಗ್ತಾರೆ. ಕನ್ನಡದ ಬಗ್ಗೆ ನಿಜವಾಗಿ ಕಾಳಜಿ ಇರ್ತಕ್ಕಂತಹ ಕನ್ನಡ ಹೋರಾಟಗಾರರನ್ನು ಅಂಥ ಸ್ಥಾನಕ್ಕೆ ತರಬೇಕು. ಯಾರು ಕೂಡ ಅದನ್ನು ಕೇಳ್ತಾ ಇಲ್ಲ, ತರ್ತಾ ಇಲ್ಲ. ಅವಿಷ್ಟು ಬಂದವ್ರನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷನಾಗಿ ನೇಮಿಸ್ತಾರೆ. ಇದು ಇಂಥ ದುರಂತ ನಮ್ಮಲ್ಲಿ. ಅವ್ರಿಗೇನು ಕಾಳಜಿ ಇದೆ ಕನ್ನಡದ ಬಗ್ಗೆ? ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡು ವರ್ಷಾನ್ಗಟ್ಲೆ 30-40 ವರ್ಷ ಅವರು ಇದ್ದರು. ಅಂಥವ್ರನ್ನ ತಗೊಬಂದು ನಾವು ಮಾಡ್ತಾರೆ. ಇಂಥದ್ದೇ ನಮ್ಮಲ್ಲಿ ಆಗ್ತಾ ಇರೋದು. ಹಾಗಾಗಿ ನೋಡಿ, ಇವತ್ತು ಹೋರಾಟಗಾರರನ್ನ ನಾವು ವಿಧಾನಸಭೆಗೆ ಅಥವಾ ವಿಧಾನ ಪರಿಷತ್ಗೆ ಕಳ್ಸೋಕ್ಕಾಗ್ತಾ ಇಲ್ಲ. ನಾಮನಿರ್ದೇಶನ ಮಾಡಿ ಕಳಿಸ್ತಾ ಇರೋದಲ್ಲ ಯಾರನ್ನ? ಕನ್ನಡದ ಬಗ್ಗೆ ಕಾಳಜಿ ಇರಲ್ಲ. ಇವತ್ತೆಲ್ಲ ಒಂದೊಂದು ಸ್ಥಾನಕ್ಕೂ ಒಂದೊಂದು ರೇಟ್ ಫಿಕ್ಸ್ ಆಗಿಬಿಟ್ಟಿದೆ. ವಿಧಾನ ಪರಿಷತ್ MLC ಇರ್ಬೋದು, ವಿಧಾನ ಪರಿಷತ್ ಯಾವುದಕ್ಕೆ ಇರ್ಬೋದು. ಹಾಗಾಗಿ ಇವತ್ತು ಕೊಂಡ ಸ್ಥಾನಗಳೇ ಎಲ್ಲ. ಹಾಗಾಗಿ ಪ್ರಾಮಾಣಿಕವಾಗಿರ್ತಕ್ಕಂಥವ್ರಿಗೆ, ಪ್ರಾಮಾಣಿಕವಾಗಿ ಕನ್ನಡದ ಬಗ್ಗೆ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರಿಗೆ ಯಾವ ಸ್ಥಾನಮಾನವೂ ಇಲ್ಲ. ನಾನು ಮೊದಲೇ ಹೇಳಿದ ಹಾಗೆ ಇವತ್ತು ಪುರುಷೋತ್ತಮ ಬೆಳಿಮಲೆ ಪ್ರೊಫೆಸರ್ ಏನಿದ್ದಾರೋ ಅವ್ರು ಏನು ಮಾಡಿದ್ದಾರೆ ಕನ್ನಡಕ್ಕೆ, ಅವ್ರನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರನ್ನು ಮಾಡಿದ್ದಾರೆ.
ಅವ್ರು ಯಾವ ಅಭಿವೃದ್ಧಿಯನ್ನು ಮಾಡ್ತಾರೆ? ಸ್ವತಃ ಅವ್ರನ್ನ ಯಾರು ಮಾಡಿರ್ತಾರೋ, ಯಾರು ಅವ್ರನ್ನ ನೇಮಕಾತಿ ಮಾಡಿರ್ತಾರೋ ಅಂಥವ್ರ ಅಭಿವೃದ್ಧಿಯನ್ನು ಮತ್ತು ತಮ್ಮ ಸ್ವಂತ ಅಭಿವೃದ್ಧಿಯನ್ನು ಮಾಡ್ಕೋತಾರೆ. ಅವರಿಂದ ಕನ್ನಡ ಖಂಡಿತವಾಗಿ ಉದ್ಧಾರ ಆಗೋದಿಲ್ಲ. ಹಾಗಾಗಿ ನೋಡಿ, ಇವತ್ತು ನಮ್ಮ ರಾಜಶೇಖರ್ ಅವರಿದ್ದಾರೆ, ಈ ಸಂಘಟನೆಯನ್ನು ಮಾಡಿದ್ದಾರೆ, ಮತ್ತು ನಮ್ಮ DPK ಅವರಿದ್ದಾರೆ. ಇಂಥವರೆಲ್ಲ ಬೀದಿಲಿ ಕೂತ್ಕೊಂಡು ಕಿರ್ಚಾಡ್ಕೊಂಡು ನಾವುಗಳು ಕನ್ನಡ ನಾಮಫಲಕವನ್ನು ನಮ್ಮ ನಾಡಿನಲ್ಲಿ ನಾವು ಕನ್ನಡ ನಾಮಫಲಕವನ್ನು ಬರೆಯಿರಿ ಅಂತೇಳಿ ನಾವು ಕಿರ್ಚಾಡಬೇಕು. ಬಹುಶಃ ಕುವೆಂಪು ಅವರು ಹೇಳ್ತಾರೆ, ಒಂದು ಕಾಲದಲ್ಲಿ ಹೇಳಿದ್ದಾರೆ, ಕನ್ನಡಕ್ಕಾಗಿ ಕೈ ಎತ್ತಿ ನಿಮ್ಮ ಕೈ ಕಲ್ಪವೃಕ್ಷವಾಗುತ್ತದೆ ಅಂತ. ಇವತ್ತು ಕೈ ಎತ್ತಿದ್ರೆ ಕೈ ಕಲ್ಪವೃಕ್ಷ ಆಗಲ್ಲ, ಆ ಕೈಯನ್ನು ಮಡಗಿಸ್ತಾರೆ ಕೆಳಗಡೆಗೆ. ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇವತ್ತು ಇಲ್ಲಿಂದ ಜಾಥಾ ಹೊರಡ್ತಾ ಇದೆ ನಮ್ಮ ರಾಜಶೇಖರ್ ನೇತೃತ್ವದಲ್ಲಿ. ಈ ಜಾಥಾ BC ಆಫೀಸ್ ತಲುಪೋದ್ರೊಳಗಡೆ ಏನು ಬೇಕಾದ್ರೂ ಆಗ್ಬೋದು. ಹಾಗಾಗಿ ಕನ್ನಡಿಗರೇ ಇವತ್ತು ದ್ರೋಹ ಮಾಡ್ತಾ ಇರೋದು. ನನ್ನ ಪ್ರಕಾರ ಕನ್ನಡ ಇವತ್ತು ಉದ್ಧಾರ ಆಗಬೇಕಂತ ಹೇಳಿದ್ರೆ ಕನ್ನಡಿಗರು ಜಾಗೃತರಾಗಬೇಕು. ನಾನು ಆಗಾಗ್ಗೆ ಹೇಳ್ತಾ ಇರ್ತೀನಿ, ಬೆರಳುಗಳಾಗಬಾರ್ದು, ನಾವು ಮುಷ್ಟಿ ಆಗಬೇಕು, ಒಗ್ಗಟ್ಟಾಗಬೇಕು. ಇವತ್ತು ನೋಡಿ, ಎಷ್ಟೊಂದು ಕನ್ನಡ ಸಂಘ ಸಂಸ್ಥೆಗಳಿವೆ. ಇಷ್ಟು ಸಂಘಟನೆ ಮಾಡಿ ಇವ್ರು ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ. ಎಲ್ಲರೂ ರಾಜ್ಯಾಧ್ಯಕ್ಷಗಳೇ, ಪ್ರತಿಯೊಬ್ಬರು ರಾಜ್ಯಾಧ್ಯಕ್ಷಗಳೇ, ಯಾರೂ ಕೂಡ ಒಗ್ಗಟ್ಟಾಗಲ್ಲ. 1000 ಜನ ಬರಬೇಕು, 1000 ಜನ ಬಂದು ಮಂಡ್ಯ ಏನೂ ಸಾಧಿಸೋಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲ ಸಂಘ ಸಂಸ್ಥೆಗಳು ಇಂಥದ್ದು, ಈಗ ನಮ್ಮ ರಾಜಶೇಖರ್ ಅವರು ಇಂಥದ್ದೊಂದು ಜಾಥಾ ಏರ್ಪಾಡು ಮಾಡಿದ್ದಾರೆ. ವಾಲಂಟಿಯರಾಗಿ ಬರಬೇಕು, ಸ್ವಯಂ ಜಾಗೃತರಾಗಿ ಬರಬೇಕು. ಇವತ್ತು ಮಾಡ್ತಾ ಇರೋ ಉದ್ದೇಶ ಇಷ್ಟೇ, ಕನ್ನಡಿಗರು ಜಾಗೃತರಾಗಬೇಕು. ನಮ್ಮ ಮನೆಗೆ ಬೆಂಕಿ ಬೀಳ್ತಾ ಇದೆ. ಒಂದು ಕಾಲದಲ್ಲಿ ನಮ್ಮ ಕೈಯಾರ ಕೀರ್ಣರು ಹೇಳ್ತಾ ಈ ದಿನ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಆದೇಶ ಮಾಡಿರುವ ಹಾಗೆ 60% ಕಡ್ಡಾಯವಾಗಿ ನಾಮಫಲಕಗಳನ್ನು ಹಾಕಲೇಬೇಕು. ಮತ್ತು ನನ್ನ ನೆಲ ನನ್ನ ಉದ್ಯೋಗದ ಹಕ್ಕು ಅನ್ನೋ ಉದ್ದೇಶದಿಂದ ಕನ್ನಡಿಗರಿಗೆ ಉದ್ಯೋಗ ಸಿಗುವ ನಿಟ್ಟಿನಲ್ಲಿ, ಯಾಕಂದರೆ ಸಾಕಷ್ಟು ಕಾರ್ಖಾನೆಗಳು ಮತ್ತು ಬ್ಯಾಂಕ್ಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಆ ನಿಟ್ಟಿನಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡವನ್ನು ಬಳಕೆಗೆ ತರಬೇಕು. ಇದು ನಮ್ಮ ಹಕ್ಕು, ನಮ್ಮ ಭಾಷೆ. ನಾವು ಕನ್ನಡಿಗರು ಪ್ರೀತಿ ಪ್ರಿಯರು, ಶಾಂತಿ ಪ್ರಿಯರು, ಆದರೆ ಕ್ರಾಂತಿ ಪ್ರಿಯರೂ ಸಹ ಹೌದು. ಯಾಕಂದರೆ ನಮ್ಮನ್ನು ಕೆರಳಿಸೋಷ್ಟು ಜಾಸ್ತಿ ದೊಡ್ಡ ಮಟ್ಟದ ಒಂದು ನಷ್ಟವನ್ನು ಸರ್ಕಾರ ತಂದು ಕೊಡಬೇಕಾಗ್ತದೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ, ನಮ್ಮ ಉದ್ದೇಶ ಕನ್ನಡಕ್ಕಾಗಿ, ಕನ್ನಡಿಗೋಸ್ಕರ ನೀವು ಸರ್ಕಾರವನ್ನು ನಡೆಸಬೇಕು ಹೊರತು ಬೇರೆ ಉತ್ತರ ಭಾರತದ ಏನಿಲ್ಲಿ ಬಿಸ್ನೆಸ್ ಮಾಡ್ಕೊಳಕ್ಕೆ ಬಂದಿದ್ದಾರೆ, ಅವ್ರು ವ್ಯಾಪಾರಸ್ಥರಿಗೆ ಮಾಡೋಕ್ಕೆ ಉದ್ಯಮ ಮಾಡ್ಕೊಂಡಿದ್ದಾರೆ, ಅವರನ್ನು ಓಲೈಕೆ ಮಾಡಲಿಕ್ಕೆ ನೀವು ಇಲ್ಲಿ ಸರ್ಕಾರವನ್ನು ನಡೆಸ್ತಾ ಇಲ್ಲ. ನಿಮಗೆ ಅಧಿಕಾರವನ್ನು ಕೊಟ್ಟಿರೋದು ಕನ್ನಡಿಗರು ನೀವು ಓಟ್ ಹಾಕಿಲ್ಲ ಅಂತಂದ್ರೆ ಉತ್ತರ ಭಾರತದವ್ರು ಬಂದು ಓಟ್ ಹಾಕಿ ಏನಾದ್ರು ಗೆಲ್ಸಿದಾರ, ಅಧಿಕಾರ ಕೊಟ್ಟಿದ್ದಾರಾ? ಅದಕ್ಕೆ ಅದೇ ಉದ್ದೇಶಕ್ಕೋಸ್ಕರ ಇವತ್ತು ಕನ್ನಡಿಗರಿಗೆ ಉದ್ಯೋಗ, ಆಮೇಲೆ ಕನ್ನಡಿಗರಿಗೆ ಉದ್ಯಮನೂ ಸಿಗಬೇಕು. ಈಗ ಹಲವು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು DC ಕಚೇರಿ ಇದು ಸರ್ಕಾರಕ್ಕೆ ಮುಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು DC ಕಚೇರಿಗೆ ಮುಂಭಾಗ ಹೋಗ್ತಾ ಇದ್ದೇವೆ. ಈ ಕಚೇರಿಗೆ ಹೋಗೋ ಮುಖಾಂತರ ಇನ್ನೂ ಸಾಕಷ್ಟು ನಾಯಕರುಗಳು ಬರ್ತಾ ಇದ್ದಾರೆ. ಇನ್ನೊಂದು 10-15 ನಿಮಿಷದಲ್ಲಿ ಆಲ್ರೆಡಿ ರೀಚ್ ಆಗ್ತಾರೆ. ಎಲ್ಲ ನಾಯಕರುಗಳು ಈ ಒಬ್ಬರ ನೇತೃತ್ವ ಅನ್ನೋದಕ್ಕಿಂತ ನಾಯಕರುಗಳ ಎಲ್ಲ ನೇತೃತ್ವದಿಂದ ಈ ಜಾಥಾವನ್ನು ಸಕ್ಸಸ್ ಮಾಡಬೇಕು, ಇದನ್ನು ಯಶಸ್ವಿಗೊಳಿಸಬೇಕು. ಈ ಜಾಥಾ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆಯಬೇಕು ಅಂತ ಉದ್ದೇಶದಿಂದ ಕನ್ನಡಾಂಬೆ ರಕ್ಷಣಾ ವೇದಿಕೆ ಈ ಹೋರಾಟಕ್ಕೆ ನೇತೃತ್ವವನ್ನು ತಗೊಂಡು ಸಾಕಷ್ಟು ಸಂಘ ಸಂಸ್ಥೆಗಳು ಬಂದಿದೆ, ಇನ್ನು ಬರ್ತಾರೂ ಇದ್ದಾರೆ. ಅವರೆಲ್ಲರ ಬೆಂಬಲದಿಂದ ಸಹ ಯಶಸ್ವಿಯಾಗಿ ಈ ಜಾಥಾವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಸರ್ಕಾರಿ ವ್ಯಾಪಾರ ಮಾಡ್ತಿದ್ದಾರೆ, ಹೋಟೆಲ್ ದುಡಿತಿದ್ದಾರೆ, ಸೆಕ್ಯೂರಿಟಿ ಗಾರ್ಡ್ಗಳಾಗಿದ್ದಾರೆ ಅಂತ ನಮ್ಮ ವೇದಿಕೆಗೆ ಬಂದಂತಹ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾದಂತಹ ಸಿದ್ದರಾಮಯ್ಯನವರು ಇವತ್ತು ಯಾಕೆ ಮೂಕರಾಗಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಇನ್ನೂ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಇಡೀ ನಾಡಿನಾದ್ಯಂತ ಎಲ್ಲ ಕನ್ನಡ ಪರ ಸಂಘಟನೆಗಳು ಬೀದಿಗಿಂದ ಹೋರಾಟವನ್ನು ಮಾಡ್ತದೆ. 102 ದಿನ ಮೌಲ್ಯ ಸರ್ಕಲ್ ಹೋರಾಟ ಮುಗಿದ ನಂತರ